ಈಗ ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ ನೋಡಿ. ಇದು ಕವಿ ಮನೆ ಅಂತ. ದಿಸ್ ಇಸ್ ಇನ್ ಕುಪ್ಪಳ್ಳಿ. ಮಸ್ಕಿಟೋ ನಂಬರ್ 1 ಎಷ್ಟು ರಕ್ತ ಕುಡ್ದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರಕ್ತ ಕುಡ್ದಿದೆ. ವರ್ಷಿಣಿ ಅವ್ರ ಹಳೆ ಮನೆ ಅದು. ಓಕೆ, ಇದು ವರ್ಷಿಣಿ ಅವ್ರ ಹಳೆ ಮನೆ ಅಂತೆ. ಹೊಸ ಮನೆ ಆ ಕಡೆ. ಈಗ ಇದೆಲ್ಲ ಗುದ್ಬಿಟ್ರೆ ಅಂತ ಭಯ ಆಗ್ತಿದೆ. ವರ್ಷಿಣಿ ಕುದ್ರೆ 3 ದಿನನೆಲ್ಲ ಲೈಫ್ ಲಾಂಗ್ ಎದ್ರಲ್ಲ ಕೂತಿರೋದು ನಾವು. ನೋ ಸೀಟ್. ಮಾಡ್ತಾರೆ ಕೋಟಿ ಕೊಡ್ತೇವೆ ಅದ್ರ ನಿನಗೆ ಕೊಡಲ್ಲ ಅವರು. ಆ್ಯಕ್ಚುಲಿ ನಿಜ ಹಂಗೆ ಅನಿಸ್ತಿದೆ. ಎಷ್ಟು ಸಖತ್ತಾಗಿದೆ. ಪ್ಲೀಸ್ ವಿಸಿಟ್ ಮಾಡಿ. ವಿಂಡೋ ಇಂದ ಬ್ಯಾಗೇಜ್ ಸಿಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತೇವೆ? ತರೀಕೆರೆಗೆ ಹೋಗ್ತಾ ಇದ್ದೀವಿ. ಯಾಕೋ ಸ್ವಲ್ಪ ನರ್ಸ್ ಥರ ಕಾಣ್ತಾ ಇದ್ದೀನಿ. ಗೊತ್ತಿಲ್ಲ ಯಾಕೆ ಅಂತ. ಅಚ್ಚಕ್ಕೆ ಐ ಆಮ್ ನಾಟ್ ನರ್ಸ್. ನೋಡಿ, ಬಸ್ ಹತ್ತಕ್ಕೆ ಎಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಎದುರಿಸ್ಬಿಟ್ಲು. ತುಂಬ ಎದುರಿಸಿಲ್ಲ, ಇರೋದು ಹೇಳಿದೆ. ಅದಕ್ಕೆ ನಾನು ಸ್ವಲ್ಪ ಮುಂದೆ ಹಾಕೊಂಡಿದ್ದೀನಿ ಬ್ಯಾಗ್ನ. ಒಂದು ಬಸ್ ಮಿಸ್ ಆಯಿತು. ನನಗೆ ನಿಜ ಜನಗಳನ್ನ ನೋಡಿ ಆ ಬಸ್ ಒಳಗೆ ಕೂರೋಕ್ಕಾಗಲ್ಲ ಅಂತ ಗೊತ್ತಾಗಿ ಸೈಡಲ್ಲಿ ನಿಂತಿದ್ದೀನಿ. ಇವ್ರು ನನ್ನಿಂದ ಎಲ್ಲ ಮಿಸ್ ಮಾಡ್ಕೊಂಡ್ರು ಬಸ್ನ. ಫಸ್ಟ್ ಟೈಮ್ ಅಲ್ಲ, ಈ ಥರ ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗೋದು. ಬೆಂಗಳೂರಿಗೆಲ್ಲ ಹೋಗಿದ್ದೀನಿ. ಬೆಂಗಳೂರು ಬಸ್ ರಶ್ ಇರಲ್ಲ ಗೈಸ್. ಅರಸೀಕೆರೆ ಬಸ್ ರಶ್ ಇರುತ್ತೆ. ಮೈಸೂರು ಬಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಶಿವಮೊಗ್ಗಗೆ ಹೋಗ್ತೇವೆ. ತರೀಕೆರೆಗೆ ಹೋಗ್ತಾ ಇದ್ವಿ. ಸೊ ಬೇಸಿಕಲಿ ತರೀಕೆರೆಗೆ ಹೋಗೋಕ್ಕೆ ಓಕೆ, ಅಲ್ಲಿಗೆ ಹೋಗೋಕ್ಕೆ ನಾವು ಇವಾಗ ಶಿವಮೊಗ್ಗಗೆ ಹೋಗ್ಬೇಕು. ಇದು ನಾಲ್ಕು. ಸೊ ನಾವಿವಾಗ ನಾವು ಒಳ್ಳೆ ಅಸಹ್ಯ ಕಾಣ್ತಿದ್ದೀನಿ. ಗೈಸ್, ನಾವು ಅಲ್ಲಿಗೆ ಹೋಗೋಕ್ಕೆ ಏನು ಹೇಳ್ತಿದ್ದೆ? ನಾವು ಅಲ್ಲಿಗೆ ಹೋಗೋಕ್ಕೆ ಫಸ್ಟು ಅರಸೀಕೆರೆಗೆ ಹೋಗ್ಬೇಕು. ಅರಸೀಕೆರೆಗೆ ಹೋಗೋಕ್ಕೆ ಅಂತ ನಾವು ಅರಸೀಕೆರೆ ಬಸ್ ಹತ್ತಿದ್ದೀವಿ. ಅರಸೀಕೆರೆಗೆ ಹೋದ್ಮೇಲೆ ಅಲ್ಲಿ ಒಂದು ಬಸ್ ಚೇಂಜ್ ಮಾಡಬೇಕು. ಅರಸೀಕೆರೆಯಲ್ಲಿ ಶಿವಮೊಗ್ಗ ಬಸ್ ಹತ್ತಿ ಹೋಗಿ ತರೀಕೆರೆಯಲ್ಲಿ ಇಳಿಬೇಕು. ತರೀಕೆರೆಯಿಂದ ಆಟೋ ತಗೊಂಡು ಎರೆಹಳ್ಳಿಗೆ ಹೋಗ್ಬೇಕು. ಅಷ್ಟೇ. ತುಂಬ ರಶ್ ಇದ್ದಿದ್ದು ಬಸ್ನ ಹೆಂಗೆ ಸೀಟ್ ಸಿಗೋ ಥರ ಮಾಡಿದ್ದಕ್ಕೆಲ್ಲ ಕಾರಣ ಅಶ್ವಿನಿ ಅವರು. ಅವರಿಂದಾನೇ ನಾವು ಇವತ್ತು ಕೂತಿರೋದು. ನಾನು ಇವಳು ಸ್ವಲ್ಪ ಲೇಟಾಗಿ ಬನ್ನಿ, ಸ್ವಲ್ಪ ಓಡೋದೆ ಅಥವಾ ಬೆಳಗ್ಗೆ ಬರ್ತಿಲ್ಲ. ಓಕೆ, ಅವಳು ಬ್ಲ್ಯಾಕ್ ಇಲ್ಲ, ಬಟ್ ಬೆಳಗ್ಗೆ ಬರ್ತಿಲ್ಲ. ಓಕೆ, ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನಾವ್ ಯಾಕೆ ಗೋಯಿಂಗ್. ಸೊ ಗೈಸ್, ಇಲ್ಲಿ ಸ್ವಲ್ಪ ಕತ್ಲೆ ಇದೆ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಲೈಟ್ ಇಟ್ಟಿದ್ರೆ ಎಷ್ಟು ಅಂದರೆ ಸಖತ್ ತರೋಣ. ನನಗಂತೂ ಆಗ್ತಾನೆ ಇಲ್ಲ. ಯಪ್ಪ ದೇವರು, ತುಂಬ ರಶ್ ಇತ್ತು. ಟ್ರಾವೆಲ್ ಮಾಡಿ ಬರೋತಿಗೆ ನಾನು ಆ್ಯಕ್ಚುಲಿ ಯೂಶ್ವಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಬೆಂಗಳೂರಿಗೆ, ಅದು ನಾನ್ ಸ್ಟಾಪ್ಗೆ. ಈ ಥರ ಒಂಥರ ಹೇಗೋ ಇತ್ತು, ಚೆನ್ನಾಗಿರಲಿಲ್ಲ. ಅದಾದಮೇಲೆ ನೋಡಿದ್ರೆ ನಮ್ಮ ಕಾಲೇಜಿಂದ ನಾಳೆ ಮ್ಯಾಂಡೇಟರಿ ಎವ್ರಿಬಡಿ ಶುಡ್ ಅಟೆಂಡ್ ದ ಕ್ಲಾಸ್ ಅಂತ ಮೆಸೇಜ್ ಬೇರೆ ಹಾಕಿದ್ದಾರೆ. ಯಾವಾಗ ನಾವು ಎಲ್ಲರೂ ಹೊರಗೆ ಬಂದಾಗಲೇ ಹಿಂಗಾಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಏನೇನೋ ಆಯಿತು. ಫೈನಲಿ ಬೇರೆ ತರೀಕೆರೆ. ನಾವು ಇವಾಗ ವರ್ಷಿನ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಟೈಮ್ ಆಗಿದ್ದಾವೆ? 8:30. 2 ಬಸ್ ಮುಗಿಸಿ ಇವಾಗ ಆಟೋ ಹೋಗ್ತಾ ಇದ್ದೀವಿ ಮನೆಗೆ. ವರ್ಷಿನಿ ಅವ್ರ ಮನೆಗೆ. ಇವ್ರ ಮನೆಗೆ ಹೊರಟಿದ್ದು ತುಂಬ ವಿಘ್ನಗಳು ಬಂತು. ಗಾಡಿಯಪ್ಪ ಕೇಳ್ರೆ ಇವ್ರ ಮನೆಗೆ ಹೋಗೋ ದಾರಿ ಫುಲ್ ಒಂಥರ ಕತ್ಲೆ ಪಕ್ಕ ಕಾಡು, ಒಂಥರ ಹಾರರ್ ಫೀಲ್ಸ್ ಕೊಡ್ತಾ ಇದೆ. ಹಿಂಗೆ ಹೇಳಿದ್ರೆ ನಗಾಡ್ತಾರೆ ನೋಡಿ. ಲಿಟ್ರಲಿ ನಂಗೆ ಹಂಗೆ ಅನ್ಸ್ತಿರೋದು ನೋಡಿ. ಇಲ್ಲೆಲ್ಲ ಫುಲ್ ಕತ್ಲೆ ನೋಡಿ. ಪಕ್ಕ ಸೊ ಗೈಸ್, ನಾವು ಇವಾಗ ವರ್ಷಿನಿ ಅವ್ರ ಮನೇಲಿ ಇದ್ದೀವಿ. ರೈಟ್ ನಾವು ವಿ ಆರ್ ಅಟ್ ವರ್ಷಿನೀಸ್ ಹೌಸ್. ಸ್ವಲ್ಪ ಏನು ಫ್ರೆಶ್ ಅಪ್ ಎಲ್ಲ ಆದ್ವಿ. ನನಗೆ ಸ್ವಲ್ಪ ಹೆಂಗೆ ಮಾಡ್ತಿದೆ ನೋಡಿ. ಇವನು ವರ್ಷಿನಿ ಅವ್ರ ತಮ್ಮ. ಇವ್ರು ಬಂದ್ಬಿಟ್ಟು ನನ್ನ ಬ್ಲಾಗ್ ಎಷ್ಟು ನೋಡಿದೆ, ಇಷ್ಟ ಆಗುತ್ತಲ್ಲ? ಬ್ಲಾಗ್ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಲೈಕ್ ಮಾಡಿದ್ಯಾ? ಎಲ್ಲ ಚೆನ್ನಾಗಿರುತ್ತಾ? ಆನೆಸ್ಟ್ ರಿವ್ಯೂ ಹೇಳು. ಆನೆಸ್ಟ್ ರಿವ್ಯೂ ಗೈಸ್. ಏನು ಇಷ್ಟ ಆಗುತ್ತೆ ನನಗೆ? ನಾವೇ ನಿಮ್ಸೆ ಕೊಟ್ಟು ಹೇಳಿಸ್ತಾ ಇಲ್ಲ. ಅವ್ನು ಹೇಳ್ತೀವಿ ಏನು ಇಷ್ಟ ಆಗುತ್ತೆ ನನಗೆ. ಏನು ಇಷ್ಟ ಆಗುತ್ತೆ?
ಚೆನ್ನಾಗಿರುತ್ತೆ. ಸೊ ಗೈಸ್ ನನ್ನ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಜಬರ್ದಸ್ತಿ ಹೇಳಿಸ್ಕೊಂಡು ಕೆಲಸ ಮಾಡು ಅಂತಂದ್ರೆ ಫಸ್ಟ್ ನಿದ್ದೆ, ಆಮೇಲೆ ಏನಿದ್ರು ಒಟ್ನಲ್ಲಿ ಮಾಡ್ತಾಳೆ. ಒಟ್ನಲ್ಲಿ ಮಾಡ್ತಾಳೆ ಪಾಪ. ಮಮ್ಮಿ ಮಮ್ಮಿ ಎಲ್ಲಾದ್ರೂ ಮಾಡಲ್ಲ ಅಂತ ಹೇಳ್ಬೇಕಿತ್ತಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಪುಟಾಣಿ ಮುದ್ದೆ ಬೇಕು ದೊಡ್ಡದು. ಸೊ ಗೈಸ್ ಇವಳೇ ನಮ್ಮ ಕುಕ್ ಇವತ್ತು, ವರ್ಷಿಣಿ ವಯ್ಯಮ್ಮ. ಇವಳೇನಲ್ಲ, ಇವಳು ಮಿನಿ ಬರೀ ಡೌ ಇವಳು. ಸೊ ನೈಸ್ ಗೈಸ್, ನೋಡಿ ನಾವು ಇವಾಗೆಲ್ಲ ಊನು ಆಡ್ತಾ ಇದೀವಿ. ಮುದ್ದೆ ಮತ್ತೆ ಸಾಂಬಾರ್ ತಿಂತಿದ್ವಿ. ನಿಜ ಸಕ್ಕತ್ತಾಗಿದೆ ಟೇಸ್ಟ್. ವರ್ಷಿಣಿ ಎಲ್ಲ ಮಾಡಿರೋದು, ಅವ್ರ ಅಮ್ಮ ಮಾಡಿರೋದು. ಮುದ್ದೆ ಚೆನ್ನಾಗಿರ್ತಿದ್ಯಾ? ಚೆನ್ನಾಗಿದೆ ಆಂಟಿ. ಬದ್ನಿ ಹಾಕ್ತೀವಿ. ಊಟ ಮಾಡಿ ಅಂಕಲ್ ಬಂದು ಊಟ ಚೆನ್ನಾಗಿದ್ಯಾ? ಏನೇ ಹೇಳಿ ಒಂಥರ ಹಳ್ಳಿಯಲ್ಲಿ ಪೀಸ್ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಚೆಂದಾಗಿದೆ, ಪೀಸ್ಫುಲ್. ಪೀಸ್ಫುಲ್ ಆಗಿದೆ ಸ್ವಲ್ಪ. ನನ್ನ ಬ್ಲಾಗ್ ಸ್ವಲ್ಪ ಕತ್ಲೆ ಆಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದು ವರ್ಷಿಣಿ ಅವ್ರ ಹಳೆ ಮನೆ. ಯಾವುದು? ಓಕೆ, ಇದು ವರ್ಷಿಣಿ ಅವ್ರ ಹಳೆ ಮನೆ ಅಂತೆ, ಹೊಸ ಮನೆ ಆ ಕಡೆ. ನಿಂಗೆ ಇದಾರ ಗುದ್ಬಿಟ್ರೆ ಅಂತ ಭಯ ಆಗ್ತಿದೆ. ವರ್ಷಿಣಿ ಗುದ್ರೆ ಮೂರ್ ದಿನನೆಲ್ಲ ಲೈಫ್ ಲಾಂಗ್ ಎದ್ರಲ್ಲ. ಸೊ ಗೈಸ್ ನಾವು ಇವಾಗ ಊಟ ಎಲ್ಲ ಮಾಡಿ, ಊಟ ವಾಸ್ ವೆರಿ ನೈಸ್. ಕೀಪ್ ಕ್ವೈಟ್, ನನ್ನ ಬ್ಲಾಗ್ ಡಿಸ್ಟರ್ಬ್ ಆಗ್ತಿದೆ ಆಯ್ತಾ. ಸೊ ಗೈಸ್ ನಾವು ಇವಾಗ ಊಟ ಎಲ್ಲ ಮಾಡಿ ನಾವು ಇವಾಗ ಮೇಲೆ ಬಂದಿದ್ದೀವಿ, ಟೆರೆಸ್ ಮೇಲೆ. ಇಲ್ಲಿ ಒಂದು ರೂಮ್ ಇದೆ. ಸ್ವಲ್ಪ ತಲೆ ಕೆಟ್ಟಿದೆ ಅವ್ರಿಗೆ, ತಲೆ ಕೆಟ್ಟಿದೆ ಅವ್ರಿಗೆಲ್ಲ. ವೇಟ್, ತಲೆಗೆಲ್ಲ ಕೆಟ್ಟಿದೆ ಗೈಸ್. ಡೋಂಟ್ ಆಯ್ತಾ. ಸೊ ಊಟ ಮಾಡಿ ಇವಾಗ ಒಂದು ರೂಮ್ ಇದೆ ಇಲ್ಲಿ ನಮ್ಗೆ ಅಂತಾನೆ ಇದೆ. ಸೊ ನಾನು ಇಡೀ ಬ್ಲಾಗ್ ಎಲ್ಲ ಬರೀ ಇವರೇ ಮಾತಾಡ್ತಾರೆ, ನನಗೆ ಮಾತಾಡೋಕೆ ಬಿಡಲ್ಲ ಆಯ್ತಾ. ಸೊ ನಾವೇ ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಊನ ಆಡ್ಬಿಟ್ಟು ಆಮೇಲೆ ಮಲ್ಕೋತೀವಿ. ಮಲ್ಕೋಬಾರ್ದು, ಕಾಡ್ಬಿಡು. ಸೊ ಗೈಸ್ ಇಟ್ಸ್ 12 o'clock. ಇವನು ಒಬ್ನಿಗೆ ಇನ್ನ ಊನೋ ಬೋರ್ ಆಗಿಲ್ಲ, ಇನ್ನ ಆಡೋಣ ಪ್ಲೀಸ್ ಬನ್ನಿ ಅಂತ ಇದ್ದಾನೆ. ಫಸ್ಟ್ ಟೈಮ್ ಮಾಡ್ತಿದ್ದಾನೆ, ಅದಕ್ಕೆ ವಿ ಆರ್ ಆಲ್ ಹಾಫ್ ಡೆಡ್. ಜರ್ನಿ ಮಾಡಿ ಸುಸ್ತಾಗಿದೆ. ಟುಮಾರೋ ವಿ ಆರ್ ಗೋಯಿಂಗ್ ಟು ಶಿವಮೊಗ್ಗ ಹೋಗ್ತಾ ಇದೀವಿ. ಶಿವಮೊಗ್ಗ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವಾಗಲೂ ಸಾಯ್ತಾರ ನನ್ನ ಫ್ರೆಂಡ್ಸ್, ಹಿಂಗೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ದೇವ್ರ ತಲೆಗೆಲೆ ಕೆಟ್ಟಿದೆ ನಮಗೆ ಅನ್ಕೋತಾರೆ. ಎಷ್ಟು ಸೊಳ್ಳೆ ಇದೆ ಲಿಟ್ರಲ್. ನೋಡಿ ಎಷ್ಟು ಸೊಳ್ಳೆ ಸಾಯಿಸಿದೆ ಗೊತ್ತಾ. ಇಲ್ಲೆಲ್ಲ ನಾನೇ ಸಾಯಿಸಿರೋದು. ಇವೆಲ್ಲ ನಾಚಿಕೆನೇ ಅಂತ ಮಲ್ಗೋರೆ. ಸೌಂಡ್ ಯಾರೂ ಬರ್ತಿಲ್ಲ. ಎಷ್ಟು ಸೌಂಡ್ ಮಾಡಿದೆ. ಕುಡಿದಿದೆ, ಮುಚ್ಕೊಂಡು ಹೋಗ್ಬೇಕು ತಾನೆ. ಎಷ್ಟು ಸೌಂಡ್ ಮಾಡಿದೆ. ದರಿದ್ರ ಸೊಳ್ಳೆಯಿಂದ ನಿದ್ದೆ ಇಲ್ಲ. ಬಂದಿದೆ. ಇವಳು ಮಗಲ್ಲ ಮಲ್ಗೋರು ಮಲ್ಗೋಗ್ಬಿಟ್ಟಿದೆ ಎಲ್ಲ ಗುರು. ಸುಳ್ಳು ಹೇಳ್ಬಿಡಿ ಗೈಸ್. ಎಷ್ಟು ಸೊಳ್ಳೆ ಇದೆ ಅಂದರೆ 20 ಸೊಳ್ಳೆ ಇದೆ. ಸೊಳ್ಳೆಯಿಂದ ಇವ್ರನ್ನೆಲ್ಲ ರಕ್ಷಿಸಿದ್ದೀನಿ. ರಕ್ಷಿಸಿಲ್ಲ, ಸಾಯಿಸಿದ್ಯಾ. ಎಷ್ಟು ಸೊಳ್ಳೆ ಸಾಯಿಸಿದ್ದೀನಿ ಗೊತ್ತಾ. 10 ಸೊಳ್ಳೆನಾದ್ರು ಸಾಯಿಸಿದ್ದೀನಿ ಮಿನಿಮಮ್. ಅಲ್ಲಿ ಶೋ ಯು ಮಾರ್ನಿಂಗ್ ಆಯಿತಾ. ಬ್ಲಡ್ ಪ್ರೂಫ್ ಎಲ್ಲ ಇದೆ ನನ್ನ ಹತ್ರ. ಈಗ ಮಲ್ಗೋರಿಗೆ ಎಷ್ಟು ಗೊತ್ತಾಗಿಲ್ಲ ಎಷ್ಟು ಸೊಳ್ಳೆ ಸೌಂಡ್ ಮಾಡ್ತಿದ್ದೆ. ನನಗೆ ಸೌಂಡಿಗೆ ಎಚ್ಚರಿಕೆ ಆಯಿತು. ಬರ್ತದೆ ಇವಾಗ. ಬಟ್ ಸಕ್ಕ ಸೊಳ್ಳೆ ಇದೆ, ಸಕ್ಕದಂದ್ರೆ ಸಕ್ಕತ್ತು. ಶೆಕೆನೂ ಆಗ್ತಿದೆ. ಏನು ಮಾಡಿ ಸಾಯೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. 8 ಗಂಟೆನಾ? 8:30.
8:20 ಎಷ್ಟಾಗಿದೆ ಇವಾಗ ಎದ್ದಿ ಸ್ವಲ್ಪ ಮುಖ ಎಲ್ಲ ತೊಳೆದಿದ್ದೀನಿ. ನಾನು ಅವಾಗ್ಲೇ ಇವಳು ವೇಸ್ಟ್, ಇವಳು ಗಲೀಜು, ಇವಳು ತೊಳೆದಿಲ್ಲ ಮುಖ. ಅವಾಗ್ಲೇ ಎದ್ದು ನಮ್ಮ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾಳೆ. ಸೊಳ್ಳೆ ಹೊಡೆಯೋ ವುಮನ್ ಆಗಿ ಈ ದನಗಳ ತರ ಬಿದ್ದಿದ್ದಾರೆ. ಎಷ್ಟು 30 ಸೊಳ್ಳೆ ಇದೆ ಆಯ್ತಾ ರೂಮಲ್ಲಿ. ಎಷ್ಟು ಸೌಂಡ್ ಮಾಡ್ತಿದೆ, ನಂಗೆ ಸೌಂಡಿಗೆ ನಿದ್ದೆ ಬರ್ತಿಲ್ಲ, ಕಚ್ತಾ ಇದೆ, ನಿದ್ದೆ ಬರ್ತಿಲ್ಲ. ಇವರೆಲ್ಲ ಸೊಳ್ಳೆ ಬಚ್ಚಿ ತಗೋಬಾರ. ಇವರೆಲ್ಲ ಆರಾಮಾಗಿ ಮಲಗಿದ್ದಾರೆ. ನನಗೆ ತಡ್ಕೊಳಕ್ ಆಗದೆ ಇದು ಲಿಟ್ರಲ್ ಇಷ್ಟು ದಪ್ಪ ಆಗಿತ್ತು ಅದ್ರ ಹೊಟ್ಟೆ ಗೊತ್ತಾ. ಸಖತ್ ಬ್ಲಡ್ ಕುಡ್ದಿತ್ತು, ನಾನು ತುಂಬಾ ಹೊಡೆದಿದ್ದೀನಿ. ಗೋಡೆ ಮೇಲೆ ಅವಳ ನೆನಪಿಗೋಸ್ಕರ ಫಿಂಗರ್ ಪ್ರಿಂಟ್ ನ ಹಾಕೋಗಿದ್ದೀನಿ, ಬ್ಲಡ್ ಪ್ರಿಂಟ್ ನ ಹಾಕಿದೀನಿ. ನೋಡಿ ಯಾರು ಹಾಕ್ತಾರ ತರ. ಸೊ ನಾನು ಒಬ್ಳೆ ಸೊಳ್ಳೆಯಿಂದ ಇವ್ರನ್ನೆಲ್ಲ ಬಚಾವ್ ಮಾಡಿ ಆಯ್ತಾ. ಸೊ ಗೈಸ್ ನಾವು ಇವಾಗ ರೆಡಿ ಆಗ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಕುವೆಂಪು ಮನೆ. ಯಾರೆಲ್ಲ ನೋಡಿಲ್ಲ, ನೋಡಿ ತೋರಿಸ್ತೀನಿ ಹೆಂಗಿದೆ. ನಾನು ನೋಡಿಲ್ಲ ಆಕ್ಚುಲಿ, ಫಸ್ಟ್ ಟೈಮ್ ಹೋಗ್ತಿರೋದು. ಕುವೆಂಪು ತರನೇ ಬರ್ಲಿ. ರೆಡಿ. ಕನ್ನಡ ನುಡಿ ನಡೆ ನಡೆ ನುಡಿ, ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ. ನೂರಂಟಾರು ಇದ್ರೆ ಉಳಿಯಲ್ಲ ಅದು. ನಾನು ಪ್ಲೀಸ್ ನಾನು ಕನ್ನಡದಲ್ಲೇ ಮಾತಾಡೋದು. ನಾನು ತೋರಿಸ್ತೀನಿ. ಪ್ರಿಂಟ್ ಫುಟ್ ಪ್ರಿಂಟ್ ಅಲ್ಲ, ಬ್ಲಡ್ ಪ್ರಿಂಟ್. ಓಕೆ, ಮಸ್ಕಿಟೋ ನಂಬರ್ 1 ಎಷ್ಟು ರಕ್ತ ಕುಡ್ದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರಕ್ತ ಕುಡ್ದಿದೆ. 2 ದೇರ್ ವರ್ ಮೆನಿ ಆಯ್ತಾ. 30+ ಇತ್ತು. ನನ್ನ ಕೈಯಲ್ಲಿ ಆಗಿದ್ದು ಒಂದು 10-15 ಹೊಡೆದಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಇಲ್ಲೊಂದು ಹಂಗೆ ಓಡಾಡ್ತಾ ಅದು ಬಾಟ್ಲುಗಳು. ಹೆಂಗೆ ನಿಮ್ಮನ್ನೆಲ್ಲ ಸೊಳ್ಳೆಯಿಂದ ಬಚಾಕೊಂಡಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಶಾಂತಿ ಇದೆ ಇಲ್ಲಿ ಸ್ವಲ್ಪ. ನಮ್ಮ ಶಾಂತಿ ಇದೆ, ನಮ್ಮ ಊರಲ್ಲಿ ಇದ್ದಂಗೆ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಆಪೋಸಿಟ್ ಇನ್ನೊಂದು ದೇವಸ್ಥಾನ ಇದೆ. ಊರು ದೇವಸ್ಥಾನ ಅಂದ್ರೆ ನಮ್ಮ ದೇವಸ್ಥಾನ ಅದು ಎಲ್ಲರ ಮನೆಯಿಂದ ನೋಡಿ ಹೊಗೆ ಬರ್ತಿದೆ. ಬಿಸಿ ನೀರು ಕಾಯಿಸ್ತಾ ಇದ್ದಾರೆ ಅಂತ ಅರ್ಥ. ಬಿಸಿ ನೀರು ಇದು ಸೌದೆಯಲ್ಲಿ. ಓಕೆ, ಸೊ ವಿತ್ ದ ವ್ಯೂ ವಾಸ್ ವೆರಿ ನೈಸ್. ಅಲ್ಲಿ ನೋಡಿ, ಅಲ್ಲಿ ಎಂಥ ಬೆಟ್ಟ ಕಾಣ್ತಿದೆಯಲ್ಲ, ಅದೇನೋ ಹೇಳಿದ್ಲವಳು. ಏನು ಬೆಟ್ಟನ? ಮೋನಿಕಾ ಪ್ಲೀಸ್ ಕಡೆ, ಅದು ಬೆಟ್ಟ. ಎಲ್ಲ ಊರಲ್ಲೂ ಬೆಟ್ಟ ಕಾಣುತ್ತೆ, ಅದು ಇವಾಗಲ್ಲಪ್ಪ ಮಾನ್ಸೂನ್. ನಾವಿವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಂತ ತರೀಕೆರೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಇಲ್ಲಿಂದ ವಿ ವಿಲ್ ಗೋ ಟು ಶಿವಮೊಗ್ಗ ಹೋಗಿ ಆಮೇಲೆ ಅಲ್ಲಿಂದ ಇವಾಗ ತಾಳಗುಪ್ಪ ಇಂಟರ್ಸಿಟಿ ತಗೊಂಡಿದ್ದೀನಿ ಟಿಕೆಟು. ಇವಾಗ ಒಂದು ಟ್ರೈನ್ ಬರುತ್ತೆ, ಅದು ಯಾವುದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಯಾವುದು ಸಾಟರ್ಡೆ ಬರ್ತಿದೆ. ಸೊ ನಾವು ಇವಾಗ ಆ ಟಿಕೆಟ್ ತಗೊಂಡು ಎಕ್ಸ್ಪ್ರೆಸ್ ಟ್ರೈನಿಗೆ ಹೋಗ್ತಾ ಇದ್ದೀವಿ. ಮುಂದೆ 2 ಜನರಲ್ಲಿದೆ, ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋಣ. ನನಗೆ ಗೊತ್ತಿರಲಿಲ್ಲ ಐಡಿಯಾ, ಇವಾಗ ಗೊತ್ತಾಯ್ತು. ಇವಾಗ ವಿ ಆರ್ ರೈಟ್ ನೌ ಇನ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದ ನಾವು ತೀರ್ಥಹಳ್ಳಿಗೆ ಹೋಗಬೇಕು. ಸೊ ತೀರ್ಥಹಳ್ಳಿ ಹೋಗ್ಬಿಟ್ಟು ಆಮೇಲೆ ಕವಿ ಮನೆಗೆ ಹೋಗ್ತೀವಿ, ಕುವೆಂಪು ಅವ್ರ ಮನೆಗೆ. ಸೊ ನಾವು ಬಸ್ ಸ್ಟ್ಯಾಂಡಲ್ಲಿದ್ದೀವಿ, ಬಸ್ಸಿಗೆ ಕಾಯ್ತಾ ಇದ್ದೀವಿ. ಇನ್ನು ಬಸ್ ಬಂದಿಲ್ಲ, ನೋಡಬೇಕು ಎಷ್ಟೊತ್ತಿಗೆ ಬರುತ್ತೆ ಅಂತ. ಇಟ್ಸ್ ಆಲ್ಮೋಸ್ಟ್ 12 o'clock. ಕೂತಿರೋದು ನಾವು, ನೋ ಸೀಟ್. ಸೊ ಗೈಸ್ ನಾವು ಐಸ್ ಕ್ರೀಮ್ ತಿಂತೀವಿ. ಫುಲ್ಲಿ ಎಕ್ಸಾಸ್ಟೆಡ್ ಲಿಟ್ರಲಿ. ಇಲ್ಲಿ ತಿನ್ನೋಕ್ಕೂ ಏನೋ ಚೆನ್ನಾಗಿರೋ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ರು ಗೈಸ್. ನಾವು ಇವಾಗ ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ, ಇದು ಕವಿ ಮನೆ ಅಂತ. ದಿಸ್ ಇಸ್ ಇನ್ ಕುಪ್ಪಳ್ಳಿ. ಲಿಟ್ರಲಿ ಇದು ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿದೆ, ತುಂಬ ಲೈಕ್ ಪೀಸ್ಫುಲ್ ಆಗಿದೆ. ಬಟ್ ಇಲ್ಲಿಗೆ ಬರೋಕ್ಕೆ ಯಪ್ಪ ಜೇವ್ರೆ. ಅಟ್ಲೀಸ್ಟ್ ಇಲ್ಲಿಗೆ ಅಂತಾನೆ ಒಂದು ಬಸ್ ಬಿಟ್ರೆ ಬಸ್ ತುಂಬ ಜನ ಬರ್ತಾರೆ. ಆ್ಯಕ್ಚುಲಾಗಿ ಏನು ಮೇನ್ ಪ್ರಾಬ್ಲಮ್ ಆಗಿದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್. ಯಪ್ಪ ದೇವ್ರೆ, ಎಷ್ಟೊಂದು ಸಖತ್ ಕಷ್ಟ ಆಯಿತು. ಲಾಸ್ಟಿಗೆ ಹತ್ತಾಗ ಆಟೋಗೆ ಬಂದ್ವಿ. ಈ ಮನೆ ನೋಡೋಕ್ಕೆ ನಾವು ಅರೌಂಡ್ 2000 ಖರ್ಚು ಮಾಡಿದ್ದೀವಿ. ನಾವಿವಾಗ ಕುವೆಂಪು ಮನೆ ಒಳಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಯಾವುದೇ ಥರ ಫೋಟೋಸ್ ಅಥವಾ ವಿಡಿಯೋಸ್ ಏನು ಮಾಡೋಂಗಿಲ್ಲ. ಎಷ್ಟು ಸಖತ್ತಾಗಿದೆ ಅಂದರೆ ಮನೆ, ಸೋ ಪೀಸ್ಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಕೋಟಿ ಕೊಟ್ಟು ಅಂದರೆ ನಿನಗೆ ಕೊಡಲ್ಲ ಅವರು. ಆ್ಯಕ್ಚುಲಿ ನಿಜ ಹಂಗೆ ಅನಿಸ್ತಿದೆ, ಎಷ್ಟು ಸಖತ್ತಾಗಿದೆ. ಪ್ಲೀಸ್ ವಿಸಿಟ್ ಮಾಡಿ. ಪೀಸ್ಫುಲ್ ಆಗಿದೆ. ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಸಾಕು. ಇದು ಅಗ್ರಿಕಲ್ಚರ್ ಸೆಷನ್ ಅಂತ, ಇಲ್ಲೇನು ಲೈಕ್ ಆ ಥರ ಏನಿಲ್ಲ. ಫೋಟೋ ತೆಗಿಬಾರ್ದು, ಸೊ ತೆಗಿತಾ ಇದ್ದೀನಿ. ಚೆನ್ನಾಗಿದೆ. ಲೈಕ್ ಪ್ರತಿಯೊಂದು ಲೈಕ್ ಅವ್ರು ಹುಟ್ಟಿದಾಗಿಂದ ಏನೇನು ಯೂಸ್ ಮಾಡಿದ್ರು, ಲೈಕ್ ಅಡುಗೆ ಮನೆ, ಯಪ್ಪ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಎವ್ರಿಥಿಂಗ್. ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿ, ಅವ್ರು ಹಾಕೊಳ್ತಿದ್ದು, ಯೂಸ್ ಮಾಡ್ತಾ ಇದ್ದಿದ್ದು ಬಟ್ಟೆ, ಪ್ರತಿಯೊಂದು ಅವ್ರಿಗೆ ರಿಲೇಟೆಡ್ ಆಗಿದ್ದು. ಆ್ಯಂಡ್ ಅವರು ಫ್ಯಾಮಿಲಿ ಅಲ್ಲಿ ಇದ್ದ ಎಲ್ರದ್ದು
ಫೋಟೋ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ ಅಂದಿದ್ದಕ್ಕೆ ನಾನು ಯಾವುದೇ ರೀತಿ ಫೋಟೋ ತೆಗೆದಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿತ್ತು ಆ್ಯಕ್ಚುಲಿ. ಚೆನ್ನಾಗಿದೆ, ಹೋಲ್ ಎನ್ವೈರ್ಮೆಂಟೇ ಫುಲ್ ಪೀಸ್ಫುಲ್ ಆಗಿದೆ. ನಂಗೆ ಏನು ಹೇಳಬೇಕು ಮನೆ ಬಗ್ಗೆ ಅಂತ ಗೊತ್ತಾಗ್ತಿಲ್ಲ. ಲೈಕ್ ತುಂಬ ಹಳೆಯ ಕಾಲದ್ದು ತುಂಬ ವಸ್ತುಗಳನ್ನ ನೋಡಿದ್ದೀವಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಬನ್ನಿ ವಿಸಿಟ್ ಮಾಡಿ. ನಾವು ಅನ್ಕೋತಿದ್ದೆ ಬರೋಕ್ಕೂ ಮುಂಚೆ ಯಪ್ಪ ಏನು ಒಂದು ಮನೆ ನೋಡೋಕೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಅಷ್ಟೊಂದು ಸುಸ್ತು ಮಾಡ್ಕೊಬರ್ಬೇಕಾ ಅಂತ. ಬಟ್ ಇಲ್ಲಿ ಬಂದಮೇಲೆ ಅನಿಸ್ತು ಇಟ್ ಇಸ್ ವರ್ತ್ ಇಟ್ ಅಂತ. ಸೊ ಬಂದು ವಿಸಿಟ್ ಮಾಡಿ, ಇಟ್ಸ್ ವೆರಿ ನೈಸ್. ಗೈಸ್, ಇಲ್ಲಿ ನಾವಿವಾಗ ಕುವೆಂಪು ಮನೆ ನೋಡ್ಕೊಂಡು ಆಚೆ ಬಂದಿದ್ದೀವಿ. ನೀವು ಅನ್ಕೋತಾ ಇರ್ಬೋದು ಮೋನಿಕನ್ ಬ್ಲಾಗ್ ನಾವಿಬ್ರು ಯಾಕೆ ಕೂತಿದ್ದೀವಿ ಅಂತ ಹಿಂಗೆಲ್ಲ ಅನ್ಕೋತಾ ಇರ್ಬೋದು. ನಾವು ಯಾಕೆ ಬ್ಲಾಗ್ ಮಾತಾಡ್ತಿದ್ದೀವಿ, ಅವರಿಬ್ರು ಎಲ್ಲಿ ಹಿಂಗೆಲ್ಲ ಅನ್ಕೋತಾ ಇರ್ಬೋದು. ನಾನು ನಿಮಗೆ ಫೋಟೋ ಫಿಲ್ ಮುಗಿಯೋ ತನಕ ಬರಲ್ಲ ಅವರು. ನಾನು ನಿಮಗೆ ತೋರಿಸ್ತೀನಿ ಇಲ್ಲೊಂದು ಸೀನರಿನ. ಒಂದು ನಿಮಿಷ ವೇಟ್ ಆ್ಯಂಡ್ ವಾಚ್. ಗೈಸ್, ಕ್ಯಾನ್ ಯು ಗೈಸ್ ಸಿ ದೆಮ್? This is what happening from past 15 minutes. ಇನ್ನೂ ಇದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಟ್ ಮೇ ಕಂಟಿನ್ಯೂ. ಮೋಸ್ಟ್ಲಿ 55 ಆಗ್ತಾನೆ ಅವನು. 3:20 ಹೋಗಬೇಕಿತ್ತು. 3:20 ಟೈಮ್ ಅಷ್ಟೇ, ಹಾಗೆ ಹೋಯ್ತು 24. ಫೋಟೋ ತಗೊಂಡ್ರೆ ಓಕೆ, ಅದನ್ನು ಅಪ್ರೂವ್ ಬೇರೆ ಮಾಡ್ಕೊಳ್ಳೋವರೆಗೂ ಸಮಾಧಾನ ಇಲ್ಲ ಇವರಿಗೆ. ಕವಿಮನೆ ಇಲ್ಲಿದೆ, ಇವರಿಬ್ರು ಇಲ್ಲಿ ಕಾಣಿಸ್ತಿದಾರ ಇವರು. ಹಾಂ, ಇಲ್ಲವ್ರೆ. ಇವಾಗ ಮನೆಯೆಲ್ಲ ನೋಡ್ಕೊಂಡು ಇವಾಗ ಕವಿಶೈಲ ಹತ್ರ ಹೋಗ್ತಿದ್ದೀವಿ. ಒಂಥರ ಕಾಡ್ ಥರ ಇದೆ, ತುಂಬ ಮೆಟ್ಲಿದೆ, ಗೊತ್ತಿಲ್ಲ ಏನಿದೆ ಅಂತ. ನೋಡೋಣ ಬನ್ನಿ. ಸಖತ್ತಾಗಿದೆ ಮಾತ್ರ, ನಂಗೆ ನಿಜ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ. ಕವಿಶೈಲ ಅಂತ ಅಂದರೆ ಕುವೆಂಪು ಅವರ ಸಮಾಧಿ ಇರೋ ದಾರಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದು ಮನೆ ಪಕ್ಕನೇ ಇದೆ. ಚೆನ್ನಾಗಿದೆ, ಲಿಟ್ರಲಿ ಹೋಲ್ ಅಟ್ಮಾಸ್ಫಿಯರ್ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ. ಇವಾಗ ನಾವು ಬಿಸಿಲು ಟೈಮಲ್ಲಿ ಬಂದಿದ್ದೀವಿ, ಅದಕ್ಕೆ ಸ್ವಲ್ಪ ಬಿಸಿಲಿಂದ ಸ್ವಲ್ಪ ಇರಿಟೇಟ್ ಆಗ್ತಿದೆ ಅಷ್ಟೇ. ಬಟ್ ಸ್ವಲ್ಪ ಎಂಥ ಕೂಲ್ ವೆದರಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ ಇಲ್ಲಿ. ಹೇಳಿ 4 o'clock ಆಗಿದೆ, ಏನೂ ತಿಂದಿಲ್ಲ, ಊಟ ಸುಸ್ತಾಗ್ತೈತೆ. ಇದು ಬೇರೆ ಸ್ಟೆಪ್ಸ್ ಹತ್ತಬೇಕು, ಹಿಂಗಿದೆ. ಕವಿಶೈಲ ಕುವೆಂಪು ಅವ್ರ ಸಮಾಧಿ ನೋಡೋಕೆ ಹೋಗ್ತಿದ್ವಿ. ಸೊಕ್ಕ ಸುಸ್ತಾಗ್ತಿದೆ. 4 ಗಂಟೆ ಆದರೂ ಏನೂ ತಿಂದಿಲ್ಲ ಇನ್ನು. ಯಪ್ಪ, ಪಲಾವಲ್ಲ ಐತೆ ಹೊಟ್ಟೆ. ಪಲಾವ್ ಬೆಳಗ್ಗೆ ತಿಂದಿದ್ದು ತಿಂಡಿ. ಬಂದಿದ್ದೀವಲ್ಲ ಮತ್ತೆ ಬರೋಕ್ಕಾಗಲ್ಲ ಅಂತ ಇಷ್ಟೊಂದೆಲ್ಲ ಸುಸ್ತು ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಇವತ್ತು ಯಪ್ಪ ಹೆಂಗಿತ್ತು ಅಂದರೆ ಹೋಲ್ ಡೇ ಇಟ್ ವಾಸ್ ಲೈಕ್ ಬರೀ ಈಸಿಯಾಗಿ ಏನೂ ಆಗಲಿಲ್ಲ. ಎವ್ರಿಥಿಂಗ್ ಲೈಕ್ ಬಸ್ ಇಲ್ಲ, ಆಟೋಸ್ ಇಲ್ಲ, ಓಲಾ ಇಲ್ಲ, ಊಬರ್ ಇಲ್ಲ, ರ್ಯಾಪಿಡೋ ಏನೇನೂ ಇಲ್ಲ ಇಲ್ಲಿ. ಯಪ್ಪ ನಂಗೆ ಗೊತ್ತಿಲ್ಲ ಇದು ಹೆಂಗೆ ಬರ್ತಾರೆ. ಓನ್ ವೆಹಿಕಲ್ ಇದ್ದರೆ ಮಾತ್ರ ಬನ್ನಿ, ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾತ್ರ ನಂಬ್ಕೊಂಡು ಬರಲೇಬೇಡಿ. ಇದೆಲ್ಲ ತಗೊಂಡೆ ತಗೊಳ್ಳಿ. ಏನ ಆ್ಯಕ್ಚುಲಿ ತಾನು ಸಿಟ್ ಮಾಡಿಕೊಂಡು ಮುಂದೆ ಹೋಗ್ತಾವಳೆ. ನಾವು ಹೋಗೋಣ ಅಂತ, ಇವಳು ಬೇಡ ನಂಗೆ ಆಗ್ತಿಲ್ಲ ಅಂತ, ಆದರೂ ಜಗಳ ಆಡ್ಕೊ ಕರ್ಕೊಬಂದಿದ್ದೀನಿ. ಬಿಕಾಸ್ ವಿಲ್ ಕಮ್ ಒನ್ ಟೈಮ್ ಅದಕ್ಕೆ ಸ್ವಲ್ಪ ಹುಡ್ಕೊಂಡು ಹೋಗ್ತಾವಳೆ. ಇಟ್ಸ್ ಓಕೆ, ಸರಿ ಹೋಗ್ತಾಳವಳು. ಸೊ ಫೈನಲಿ ವಿ ಆರ್ ಎನ್ ಕವಿಶೈಲ. ನೋಡಿ ಅದೇ ಅವ್ರ ಸಮಾಧಿ. ಅಲ್ಲ ಅದು ಹೆಂಗೆ ಕಟ್ಟಿದ್ದಾರೆ? ಬೇಸಿಕಲಿ ಇದೇನೇ ಕವಿ ಸಮಾಧಿ. ಅದ್ರ ಸುತ್ತ ಲೈಕ್ ಈ ಥರ ಎಲ್ಲ ಕಲ್ಲಿನ ಥರ ಡೆಕೋರೇಷನ ಏನಾಯ್ತು ಅಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಒಂಥರ ಮಾಡಿದ್ದಾರೆ. ಚೆನ್ನಾಗಿದೆ, ಆದರೆ ಬಿಸಿಲಷ್ಟೇ. ಸುಸ್ತಾಯಿತು ಮೇಲೆ ಬಂದು. ಆ್ಯಂಡ್ ಫ್ರಮ್ ಹಿಯರ್ ವೀವ್ ಆಲ್ಸೋ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಫುಲ್ ಬೆಟ್ಟ ಕಾಣುತ್ತೆ. ಲೈಕ್ ಆ ಕಡೆ ಫುಲ್ ಬೆಟ್ಟ ಕಾಣುತ್ತೆ, ಫುಲ್ ಕೆಳಗೆಲ್ಲ ಬೆಟ್ಟ, ಅದು ಅಲ್ಲ ಮೇಲೆಲ್ಲ ಬೆಟ್ಟ. ಅಲ್ಲೇನೋ ಬರ್ತಿದ್ದಾರೆ, KV ಅಂತ ಏನೋ ಬರ್ತಿದ್ದಾರೆ. ಚೆನ್ನಾಗಿದೆ ನೋಡಿ, ಇದೆ ಕುವೆಂಪು ಸಮಾಧಿ. ಇವಾಗ ನೋಡಿ, ಸೊ ಜಸ್ಟ್ ಕುವೆಂಪು ಅವರಿಂದ ಎಷ್ಟು ಫೇಮಸ್ ಆಗಿದೆ ಈ ಪ್ಲೇಸ್. ಅವ್ರ ಸಮಾಧಿ ಮತ್ತು ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗ್ತಿದ್ದು. ತುಂಬ ಅಂದರೆ ನಂಗೆ ಇಲ್ಲೇ ಇರಬೇಕು ಅನಿಸ್ತಿದೆ. ನಂಗೆ ತುಂಬ ಇಷ್ಟ ಆಯಿತು. ಪ್ಲೀಸ್ ಯಾರಾದರೂ ನಂಗೆ ಈ ಮನೆನ ಗಿಫ್ಟ್ ಮಾಡಿ. ಮಾಡ್ತಾರೆ ಫೋಟೋ ನೋಡು, ಗಿಫ್ಟ್
ಗೈಸ್ ಅದಕ್ಕೆ ತುಂಬ ಸಾಧನೆ ಮಾಡಬೇಕು ಅನ್ನೋದು ನೋಡಿ ಅದನ್ನ ನೋಡೋಕೆ ಎಷ್ಟೊಂದು ಜನ ಟೂರಿಸ್ಟ್ ಬಂದಿದ್ದಾರೆ. ಒಬ್ಬರು ಚಿಕ್ಕ ಹಳ್ಳಿ ಹುಟ್ಟಿ ಅಷ್ಟು ಸಾಧನೆ ಮಾಡಿದ್ದಾರೆ, ನಾವು ಅಷ್ಟು ದೊಡ್ಡ ಸಿಟಿ ಹುಟ್ಟಿ ಏನೂ ಸಾಧನೆ ಮಾಡಿಲ್ಲ. ಸೊ ಗೈಸ್ ನಾವಿವಾಗ ಹೋಟೆಲಿಗೆ ಬಂದಿದ್ದೀವಿ. ಫೈನಲಿ ನಾವು ಹೋಟೆಲ್ನ ಹುಡುಕಿದ್ದೀವಿ, ಅದೇ ಖುಷಿ ನನಗೆ. ಪಾಪ ಆಟೋ ಏನಾದರೂ ಒಮ್ಮೆ ಏನಾದರೂ ಒಂದು ಕಾಂಡ್ ಮಾಡಲೇಬೇಕು. ಕಾಂಡ್ ಅಂದ್ರೆ ಏನು? ಅದನ್ನು ಕಳಿಯಿದೆ ಒಳಗಡೆ ನೋಡಿ ಬೇಸಿ ತೋರಿಸಲಿ. ಆ ಕ್ಯಾಬ್ನ ನೋಡಿ, ಆ ಕ್ಯಾಬ್ನ ಸುಮ್ಮನೆ ಎಷ್ಟಾಗುತ್ತೆ ಅದ್ರ ಒಳಗಡೆ ಬೀಳ್ಸಿದ್ದಾಳೆ. ಎಲ್ಲಾದರೂ ಹೋಗ್ಲಿ ಏನಾದರೂ ಸದ್ಯ ನನ್ನ ಕವಿ ಮನೇಲಿ ಏನಾದರೂ ಬೀಳಿಸ್ತಾಳ ಸೀರಿಯಸ್ ಆಗಿ ಟಚ್ ಆಯಿತು. ಅದ್ರಲ್ಲೂ ಏನೋ ನಿಂಗೆ ಗೊತ್ತಲ್ವಾ, ಅದು ಬೀಳಿಸ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಪಾಪ ಬೀಳಿಸ್ಬಿಟ್ಲು. ಅದು ಇಂಥ ಜುಗಾಡೆಲ್ಲ ಸೊ ಗೈಸ್ ನಾವಿವಾಗ ಎಂತ ಊಟ ಮಾಡ್ಕೊಂಡು ಇವಾಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಗೊತ್ತಾ, ನಾನು ಇಲ್ಲಿ ಒಂದು ಏನು ನೋಡಿದೆ ಅಂದರೆ ಹಾಸನಲ್ಲಿ ಜಾಸ್ತಿ ಗೌರ್ಮೆಂಟ್ ಬಸ್ಸಸ್, ನಾನು ಪ್ರೈವೇಟ್ ಬಸ್ಸಸ್ಗಳನ್ನೇ ನೋಡಿರಲಿಲ್ಲ. ಇಲ್ಲಿ ಉಲ್ಟಾ ಲೈಕ್ ಜಾಸ್ತಿ ಪ್ರೈವೇಟ್ ಬಸ್ಸಸ್, ಗೌರ್ಮೆಂಟ್ ಬಸ್ಸಸ್ ಎಲ್ಲೋ ಅವಾಗೊಂದು ಇವಾಗೊಂದು ಒಂದು ದಿನದಲ್ಲಿ 1-2 ಟೈಮ್ಸ್ ಬರುತ್ತಷ್ಟೇ. ಹಾಸನ ನಂತರ ನಾನು ಪ್ರೈವೇಟ್ ಬಸ್ಗಳನ್ನೇ ನೋಡಿರಲಿಲ್ಲ. ಸೊ ಗೈಸ್ ಅಷ್ಟೇ. ಸೊ ಇಲ್ಲಿ ಜಾಸ್ತಿ ಪ್ರೈವೇಟ್ ಬಸ್ಸಸ್ ಆ್ಯಂಡ್ ಅದೇ ಸುಮ್ಮನೆ ಬಸ್ ಫ್ರೀ ಅಂತ ಹಾಸನಕ್ಕಷ್ಟೇ. ಶಿವಮೊಗ್ಗದಲ್ಲಿ ಆ ಥರ ಎಲ್ಲ ಏನು ನಡೀತಾ ಇಲ್ಲ. ಸೊ ಅಷ್ಟೇ. ಊಟ ಮಾಡಿದ್ದೀವಿ. ಇವಾಗ ಶಿವಮೊಗ್ಗ ಹೋಗೋದಿಗೆ 7 o'clock ಆಗುತ್ತಂತೆ. ಎಲ್ಲಿಗೆ ಹೋಗ್ತೀವಿ? ತರೀಕೆರೆಗೆ ಹೋಗ್ತೀವಿ. ವರ್ಷಿನಿ ಮನೆಗೆ ಗೋಯಿಂಗ್ ಬ್ಯಾಕ್. ಮುಗಿತ ಸಾವಾಸನೆ ಸಾಕು ನನಗೆ ಬಸ್ಸು. ಮೇಡಮ್ ನಿಮ್ಗೊಂದು ದೊಡ್ಡ ನಮಸ್ಕಾರ, ನಿಮ್ಮ ಊರಿಗೊಂದು ದೊಡ್ಡ ನಮಸ್ಕಾರ. ಡ್ಯಾಡಿ ಹೇಳು ಬರ್ತಾ ಇದೀವಿ ಅಂತ. ಇನ್ನೊಂದು ಅರ್ಧ ಗಂಟೆ ಅನ್ನೆ, ನಾನು ಹೇಳ್ತೀನಿ ಇನ್ನೊಂದು ಅರ್ಧ ಗಂಟೆ ಅನ್ನೆ. ಗೈಸ್ ನಿಜ ಬಸ್ಸಲ್ಲಿ ನಮ್ಮನ್ನ ಸುತ್ತಿಸಿ ನನಗಂತೂ ಸಾಕೋಗಿದ್ದೀನಿ. ಯಾವತ್ತೂ ಬಸ್ ಹತ್ತಬಾರ್ದು ಅನ್ನೋ ಥರ ಅನ್ಸ್ಬಿಟ್ಟಿದ್ದಾಳೆ. ಕಟ್ಟಿ ತಿಂದ್ವಿ, ಚೆನ್ನಾಗಿತ್ತು ಅಂಕಲ್. ಅಪ್ರಿಶಿಯೇಟ್ ಮಾಡಲ್ಲ, ಏನನ್ನು ಮಾಡಲ್ಲ. Super exciting, guys. This is very much new. ತಿಂಗಳು ಬೆಳಗಿದವೋ. ಸೊ ಗೈಸ್ ನಾವು ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀವಿ ನೋಡಿ. ಸ್ವಲ್ಪ ಬೇಕು ಆಂಟಿ, ಇನ್ನೊಂದು ಸ್ವಲ್ಪ ಎಣ್ಣೆ ಇದೆಯಾ? ನಾವಿವಾಗ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀನಿ ನಾನು. ಅವರೆಲ್ಲ ಸುಮ್ಮನೆ ಮಲಗಿದ್ದಾರೆ. ವರ್ಷಿನಿ ವಯ್ಯಮ್ಮ ಅವರು ಕಸ ಓಡಿಸ್ತಾ ಇದ್ದಾರೆ. ಐ ಮೀಟಿಂಗ್ ಫ್ರೆಂಚ್ ಫ್ರೈಸ್. ಇದನ್ನ ಅರ್ಧ ಗಂಟೆಯಿಂದ ವರ್ಷಿನಿ ಅವರು ಟ್ರೈ ಮಾಡಿ ಆಗದೆ ಫೈನಲಿ ಅವ್ರ ಅಮ್ಮ ಮಾಡಿದ್ದಾರೆ, ಆಂಟಿ ಮಾಡಿದ್ದಾರೆ. ಸೊ ಗೈಸ್ ಇಟ್ಸ್ ಬೀನ್ 1 o'clock ನಾವು. ತುಂಬ ಸುಸ್ತಾಗಿದೆ. ಮುಚ್ಕೊಂಡು ತೆಗಿ ಅಲ್ಲಿ. ಸೊ ಗೈಸ್ ತಡಿ ಸ್ವಲ್ಪ. ಸೊ ನಾವು ಇವಾಗ ಮಲ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಊನ ಆಡಿದ್ವಿ, ಸ್ವಲ್ಪ ಭಜನೆ ಕೇಳಿಸ್ಕೊಂಡ್ವಿ, ಅದಾದ್ಮೇಲೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಮಾಡಿ ಅದಾದ್ಮೇಲೆ ತಿಂದು ಆಟ ಆಡಿ ಎಲ್ಲ ಆಗಿ ಇವಾಗ ಸುಸ್ತಾಗ್ತಿದೆ. ಅದಾದ್ಮೇಲೆ ನಿದ್ದೆ ಬರ್ತಿದೆ, ಮಲ್ಕೋತಾ ಇದ್ದೀವಿ ಗೈಸ್. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್, ಬಾಯ್ ಬಾಯ್. ಗೈಸ್ ಇಟ್ಸ್ 12:30.
ಇವಾಗ ನಾನು ಮಲ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಆದರೆ ದೀಸ್ 4 ಏನಂತಾರೆ ಅದು ಏನದು ಯೂಸ್ಲೆಸ್ ಬೀಚಸ್ ಆರ್ ನಾಟ್ ಲಿವಿಂಗ್ ಮೀ ಟು ಮಂಕಳಿ, ನಾಟ್ ಏಬಲ್ ಟು ಟಾಕ್. ಇವಾಗ ನಾನು ಮಲ್ಕೋಬೇಕು ಸದ್ಯ. ಪ್ಲೀಸ್ ನನಗೆ ಒಂದು ಸ್ವಲ್ಪ ಏನು ಕೋಪರೇಟ್ ಮಾಡಿ. ಇವಾಗ ವಾಪಸ್ ಹಾಸನಿಗೆ ಹೋಗ್ತಾ ಇದೀವಿ. ಸೊ ನಿನ್ನೆ ರಾತ್ರಿ ಏನಿಲ್ಲ, ಸ್ವಲ್ಪ ಮಾತಾಡಿ ಆಟಾಡಿ ಮಲ್ಕೊಂಡು ಅದಾದ್ಮೇಲೆ ಬೆಳಗ್ಗೆ ಎದ್ದು ಎಷ್ಟು ಲೇಸಿ ಆಗಂದ್ರೆ ಏನೇನೂ ಮಾಡಿಲ್ಲ, ಬರೀ ಮಲಗಿದ್ವಿ. ಅರ್ಧ ರೀಲ್ಸ್ ನೋಡಿದ್ವಿ. ಸೊ ನೀವು ಮೂವಿ ನಾನಲ್ಲ, ನಮಗೆ ಎಕ್ಸಾಮ್ ಇತ್ತು ಅಂತ ಸೆಂಟರ್ಗೆ ಹೋಗಿ ಬಿಟ್ಟೆಲ್ಲ ಬಂದಿದ್ದಾಳೆ. ಕಾಣಿಸ್ತಾ ಇಲ್ಲ ವಿಡಿಯೋಗ್ಲಿ ಆಯ್ತಾ. ಅದಾದ್ಮೇಲೆ ನಾವು ತುಂಬ ಲೇಸಿಯಾಗಿ ಡೇನ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಸೂಫ್ರಮ್ಸ್ ಮೂವಿನ ನೋಡಿದ್ವಿ. ಇವರು ನಾನು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು ಅಷ್ಟೇ. ಇವಾಗ ನಾವು ವಾಪಸ್ ಇಟ್ಸ್ ಆಲ್ಮೋಸ್ಟ್ 3:30. ಸೊ ಬಾರ್ಡರ್ ಇವಾಗ ತರೀಕೆರೆಗೆ ಹೋಗ್ತಾ ಇದ್ದೀವಿ. ತರೀಕೆರೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಅರಸೀಕೆರೆಗೆ ಹೋಗಿ ಅರಸೀಕೆರೆಯಿಂದ ಹಾಸನ ಹೊತ್ತಿಗೆ ಒಂದು 6-7 ಗಂಟೆನೋ ಆಗ್ಬೋದು, ಏನೋ ಗೊತ್ತಿಲ್ಲ, 7 ಗಂಟೆ ಆಗ್ಬೋದು ಅಷ್ಟೇ. ಸೊ ದಟ್ಸ್ ಇಟ್ ಅಬೌಟ್ ಶಿವಮೊಗ್ಗ. ಶಿವಮೊಗ್ಗ ಅಲ್ಲ, ತರೀಕೆರೆ, ಅಬೌಟ್ ವರ್ಷಿನೀಸ್ ಹೌಸ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ವರ್ಷಿನಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಆ್ಯಂಡ್